ಅಸ್ತ್ರವನ್ನು ನನ್ನ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಳೆಯ ಎಲ್ಲ ಇತಿಹಾಸವನ್ನು ತೆಗೆದಾಗ ಇಲ್ಲಿ ಬಸವಣ್ಣವರನ್ನು ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿ ನೋಡ್ರಿ, ಒಬ್ಬರೇ ಈ ಬಸವ ಅಭಿಮಾನಿಗಳ ತಿಳ್ಕೊಂಡು ಇವತ್ತೇನು ಮೀಡಿಯಾ ಮುಂದೆ ಬರ್ತಾ ಇದ್ದಾರೆ. ವಕಫ್ ವಿಚಾರದಲ್ಲಿ ಒಂದು ಕಡೆ ಒಂದು ಮಠದ ಪರವಾಗಿ ಮಾತಾಡ್ಯಾರ, ವಕಫ್ ಕಾನೂನನ್ನು ವಿರೋಧ ಮಾಡ್ಯಾರ. ಹಾಗಾದರೆ ಶಾಮನೂರು ಶಿವಶಂಕರಪ್ಪಗೆ ಖಂಡ್ರೆಗೆ ತಾಕತ್ತು ದಮ್ಮಿದ್ರೆ ಏನು ಬಸವ ಕಲ್ಯಾಣದ ಮೊದಲ ಜಗತ್ತಿನ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಅದು ಪೀರ್ ಭಾಷಾ ದರ್ಗಾ ಆಗಿದೆ. ಅದನ್ನು ಬಿಡಿಸ್ಲಿಕ್ಕೆ ಏನಾರು ಪ್ರಯತ್ನ ಮಾಡಿದ್ದಾರೆ ಇವರು? ಏನು ಇವ್ರದ್ದು ಏನು ಕೊಡುಗೆ ಇದೆ ಬಸವಣ್ಣವ್ರಿಗೆ? ನಾವು 1,000 ಆಕಳ ಕಟ್ಟಿದ್ದೀನಿ. ನಾನು ಹಣೆ ಮ್ಯಾಗಿರುವಂಥ ವಿಭೂತಿ ನಮ್ಮಲ್ಲಿ ತಯಾರಾಗುವಂಥ ವಿಭೂತಿ. ಇವರೇನು 1000 ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು, 1,000 ಆಕಳ ಕಟ್ಟೋದು ಒಂದಾರು ಮಾಡ್ಯಾರ ಇವರು? ಇವ್ರಿಗೇನು ನೈತಿಕ ಐತೈತೆ ಬಸವಣ್ಣ ಬಗ್ಗೆ? ಬಸವಣ್ಣ ಅಂದ್ಕೊಳ್ಳೇ ಇವರು ಹಿಂದೆ ಎತ್ತುಗಳನ್ನು ಪೂಜೆ ಮಾಡಿದ್ರು. ಬಸವಣ್ಣ ಫೋಟೋ ಪೂಜೆ ಮಾಡಲಿಲ್ಲ, ಅದಕ್ಕೂ ವ್ಯಾಪಕ ಟೀಕೆ ಆಗಿದೆ ಶಾಮನೂರ ಬಗ್ಗೆ. ಶಾಮನೂರವರು ಯಾರಾದರೂ ಖರೀದಿ ಮಾಡಿರ್ಬೋದು, ಆದರೆ ನನಗೆ ಖರೀದಿ ಮಾಡಲಿಕ್ಕಾಗೋದಿಲ್ಲ. ನಾನು ದಾವಣಗೆರೆ ಊರಿಗೆ ಹೋಗ್ತೀನಿ, ನೋಡೋಣ ಅವ್ರು ಬಾಯಿಗೆ ಬೀಗ ಹಾಕ್ತಾರೋ ನಾಲಿಗೆ. ಇವೆಲ್ಲ ಬಸವಣ್ಣನ ಅನುಯಾಯಿಗಳು ಮಾತಾಡೋದು. ನಾಲಿಗೆಯನ್ನು ಕತ್ತರಿಸ್ತೀನಿ, ಅವನಿಗೆ ನಾ ಪೀಠ ತ್ಯಾಗ ಮಾಡ್ತೀನಿ ಅನ್ನೋರು ಏನು ಅದಾರಲ್ಲ, ಇವರೆಲ್ಲರೂ ಬಸವಣ್ಣನ ಪೂರ್ಣ ಇತಿಹಾಸ ನಮಗೆ ಗುರ್ತದೆ. ಬಸವಣ್ಣವ್ರು ಹುಟ್ಟಿದ್ದು ನಮ್ಮಲ್ಲೇ, ಅವ್ರು ಐಕ್ಯ ಆಗಿದ್ದು ನಮ್ಮಲ್ಲೇ. ಸರ್, ಈಗ ನಿಮ್ಮನ್ನು ಹಣಿಲಿಕ್ಕೆ ಬಸವಣ್ಣವರು ಹೇಳಿಕೆಯನ್ನು ಅಸ್ತ್ರ ಮಾಡ್ಕೊಂಡಿದ್ದಾರೆ. ಎಲ್ಲ ಇರೇನು ನಮ್ಮ ತ್ರಿಮೂರ್ತಿಗಳದಾರಲ್ಲ ಕರ್ನಾಟಕದಲ್ಲಿ, ಈ 3 ಕುಟುಂಬಗಳು ಯಾರಾದ್ರೂ ಗುರ್ತದೆ, ಸುಮ್ಮನೆ ಹೊಳ್ಳೆ ಕೇಳಬೇಡ್ರಿ. 3 ಕುಟುಂಬಗಳಿಗೆ ಉದ್ಯೋಗ ಏನಾಗಿದೆ ಅಂದರೆ, ಯತ್ನಾಳು ಇದೊಂದು ಅವಕಾಶ ಸಿಕ್ಕಿದೆ, ಇದನ್ನು ಹೆಂಗಾರು ಮಾಡಿ ಉಪಯೋಗ ತಗೋಬೇಕಂತ ಮಾಡ್ತಾರೆ. ನಾ ಬಸವಣ್ಣ ವಿರೋಧಿ ಅಲ್ಲ, ನನ್ನ ಹೆಸರೇ ಬಸವನಗೌಡ ಅಂತ ಇಟ್ಟಿದ್ದಾರೆ. ಶಾಮನೂರು ಮನೆಯಾಗ ಬಸವಣ್ಣ ಎಷ್ಟು ಮಂದಿಗೆ ಹೆಸರಿಟ್ಟಾರೆ ಹೇಳಿ ನೋಡೋಣ. ಇದೇ ಖಂಡ್ರಿನ ಮನೆಗೆ ಎಷ್ಟತ್ತು ಬಸವಣ್ಣ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ನಾವು ಎಲ್ಲ ಮೂಲ ಬಸವಣ್ಣನ ವಿಚಾರಧಾರಿ ಅದವರು. ಇವರೆಲ್ಲ ನಕಲಿ ಬಸವಣ್ಣನ ವಿಚಾರಧಾರಿ.